ಮತ್ತೊಂದು ವಾರದಲ್ಲಿ ನಮ್ಮನ್ನು ಒಟ್ಟಾಗಿ ಸೇರಿಸಿದ್ದಾರೆ. ಯಾಕೆ ಅಂತ ಹೇಳಿದರೆ, ಕಳೆದ ವಾರದಕ್ಕಿಂತಲೂ ಈ ವಾರ ಇನ್ನೂ ಅಧಿಕವಾಗಿ ನಾವು ಯಾರ ಬಗ್ಗೆ ತಿಳ್ಕೊಳ್ಬೇಕು? ಯೇಸುವಿನ ಬಗ್ಗೆ ತಿಳ್ಕೊಳ್ಬೇಕು. ಅವರು ನಮ್ಮ ಜೀವನದಲ್ಲಿ ಏನೆಲ್ಲ ಒಂದು ಯೋಜನೆಗಳನ್ನು ಮಾಡಿಟ್ಟಿದ್ದಾರೆ ಅಂಥೇಳಿ ನಾವು ತಿಳ್ಕೊಳ್ಬೇಕು. ಆ ಯೋಜನೆಗಳು ಎಷ್ಟು ಉನ್ನತವಾದದ್ದು, ಮಹತ್ತರವಾದದ್ದು ಅಂಥೇಳಿ ನಮಗೆ ಗೊತ್ತಿಲ್ಲ. ಆದ್ದರಿಂದ ಪವಿತ್ರಾತ್ಮರನ್ನು ದೇವರು ನಮಗೆ ಕೊಟ್ಟು, ಆ ಪವಿತ್ರ ಆತ್ಮರ ಮುಖಾಂತರ ಏನು ಮಾಡ್ತಾ ಇದ್ದಾರೆ? ನಮ್ಮೊಬ್ಬೊಬ್ಬರನ್ನು ಗೈಡ್ ಮಾಡ್ತಾ ಇದ್ದಾರೆ, ನಡೆಸ್ತಾ ಇದ್ದಾರೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಓಕೆ, ಪ್ರಲಾಪಗಳ ಪುಸ್ತಕ ತಗೊಳ್ಳೋಣವಾ? ಪ್ರಲಾಪಗಳ ಪುಸ್ತಕ ಅಧ್ಯಾಯ 3 ವಾಕ್ಯ 22 ನಮಗೆ ತುಂಬ ಗೊತ್ತಿರುವಂಥದ್ದು ಮತ್ತು ನಮ್ಮೆಲ್ಲರಿಗೂ ಕೂಡ ಬಾಯಿಪಾಠ ಆಗಿರುವಂಥ ಒಂದು ವಾಕ್ಯ. ಪ್ರಲಾಪಗಳು ಅಧ್ಯಾಯ 3 ವಾಕ್ಯ 22 ಸಿಕ್ತಾ? ಯೆರೆಮೀಯ ಗ್ರಂಥ ಆದಮೇಲೆ, ಯೆರೆಮೀಯನ ಪುಸ್ತಕ ಆದಮೇಲೆ ಇದೆ. ಪ್ರಲಾಪಗಳು ಅಧ್ಯಾಯ 3 ವಾಕ್ಯ 22. ಹೌದು, 22. ಸಿಕ್ಕದವರು ಓದ್ಬೋದು. ನಾವು ಉಳಿದಿರುವುದು ಸರ್ವೇಶ್ವರನ ಕರುಣೆಯಿಂದ ಆತನ ಕೃಪಾವರಗಳಿಗೆ ಕೊನೆಯೇ ಇಲ್ಲ. ಓಕೆ, ಸಾಕು. ಈಗ ದೇವರ ವಾಕ್ಯ ಏನು ಹೇಳ್ತಾ ಇದೆ? ನಾವು ಒಬ್ಬೊಬ್ಬರು ಕೂಡ ಉಳಿದಿರುವುದು ಯಾರ ಕರುಣೆಯಿಂದ? ಸರ್ವೇಶ್ವರನ ಕರುಣೆಯಿಂದ. ಆತನ ಕೃಪಾವರಗಳಿಗೆ ಕೊನೆಯೇ ಇಲ್ಲ. ಹಾಗಿದ್ದರೆ ನಾವು ಯಾವ ರೀತಿಯಾಗಿ ಕರುಣೆಯಿಂದ ನಾವು ಉಳಿದಿದ್ದೇವೆ? ಎಷ್ಟು ದಿನ ನಾವು ಉಳಿದಿರಲಿಲ್ವಾ? ಊಟ ಮಾಡಿಕೊಂಡು, ಜೀವನ ನಡೆಸ್ಕೊಂಡು, ಕೆಲಸ ಮಾಡಿಕೊಂಡು ನಾವು ಬದುಕಿರಲಿಲ್ವಾ? ಹಾಗಿದ್ರೆ ಬೈಬಲ್ ಯಾವ ಒಂದು ಉಳಿವಿಕೆಗಾಗಿ ಹೇಳ್ತಾ ಇದೆ? ನೀವು ಉಳಿದಿರುವುದು ದೇವರ ಕರುಣೆಯಿಂದ ಅಂಥೇಳಿ ಇವತ್ತು ದೇವರ ವಾಕ್ಯ ನಮಗೆ ಎಚ್ಚರಿಕೆಯನ್ನು ಕೊಡ್ತಾ ಇದೆ. ನೋಡಿ, ಒಂದು ದಿನ ನಾವು ಯೇಸುವನ್ನು ತಿಳಿದುಕೊಳ್ಳುವುದಕ್ಕೆ ಮೊದಲು ನಾವು ತಿಳ್ಕೊಂಡಿದ್ವಿ, ನನ್ನ ಬುದ್ಧಿ, ನನ್ನ ಜ್ಞಾನ, ನನ್ನ ಒಂದು ಕೆಲಸ ಕಾರ್ಯಗಳಿಂದ ನಾನೇನು ಮಾಡಿದ್ದೀನಿ, ಏನೋ ಒಂದನ್ನು ಅಚೀವ್ ಮಾಡಿದ್ದೀನಿ ಅಥವಾ ಜೀವನ ನಡೆಸ್ತಾ ಇದ್ದೀನಿ ಅಂಥೇಳಿ ಒಂದು ಭ್ರಮೆಯಲ್ಲಿ ನಾವು ಜೀವಿಸ್ತಾ ಇದ್ವಿ. ಹೌದಲ್ವಾ? ಸತ್ಯದ ಅರಿವು ಇಲ್ಲ. ಪಾಪಕ್ಕೆ ಪಶ್ಚಾತ್ತಾಪ ಪಡಬೇಕು ಎಂಬ ಸತ್ಯ ನಮಗೆ ಗೊತ್ತಿರಲಿಲ್ಲ. ಯೇಸು ಕ್ರಿಸ್ತರ ರಕ್ತದಿಂದ ಪಾಪ ಪರಿಹಾರ ಇದೆ ಎಂಬ ಒಂದು ಸತ್ಯ ನಮಗೆ ಗೊತ್ತಿರಲಿಲ್ಲ. ಸತ್ತ ನಂತರ ನಮಗೆ ಒಂದು ನ್ಯಾಯ ತೀರ್ಪಿದೆ ಅಂಥೇಳಿ ಗೊತ್ತಿಲ್ಲ. ಸ್ವರ್ಗ ನರಕಗಳ ವಿಷಯಗಳ ಒಂದು ಅರಿವು ನಮಗಿಲ್ಲ. ಅಂದರೆ ಟೋಟಲಾಗಿ ನಿತ್ಯ ಜೀವದ ಬಗ್ಗೆ ನಾವು ಆಲೋಚನೆ ಮಾಡ್ತಾನೆ ಇರಲಿಲ್ಲ. ನಾವು ಎಲ್ಲ ರೀತಿಯಾಗಿ ಲೋಕದ ರೀತಿ ನೀತಿಗಳಲ್ಲಿ ಏನು ಮಾಡ್ತಾಯಿದ್ವಿ? ನಾವು ಜೀವನವನ್ನು ನಡೆಸ್ತಾ ಇದ್ವಿ. ಆದರೆ ದೇವರ ವಾಕ್ಯ ನಮ್ಮನ್ನು ಎಚ್ಚರಿಸ್ತು. ಏನು ಅಂತ ಹೇಳಿದ್ರೆ, ಅಪ್ಪ ಅಮ್ಮ, ನೀನು ಉಳಿದಿರೋದು ಯಾರ ಕರುಣೆಯಿಂದ? ಇನ್ನು ದೇವರ ಕರುಣೆ. ಆ ದೇವರು ಯಾರು ಅಂತ ಹೇಳಿದ್ರೆ, ನೀನು ತಲೆ ಎತ್ತಿ ನೋಡುವಾಗ, ಕಣ್ಣೆತ್ತಿ ನೋಡುವಾಗ ಒಂದು ಆಕಾಶ ಕಾಣಿಸ್ತಾ ಇದೆ. ಭೂಮಿಯಲ್ಲಿ ನೀನು ನಡೆದಾಡುವಾಗ ಭೂಮಿ ಮೇಲೆ ನಡೀತಾ ಇದೆಯಾ? ನೀನು ಗಾಳಿಯನ್ನು ಉಸಿರಾಡಿ ನೀನೇನು ಮಾಡ್ತಾ ಇದೆಯಾ? ಜೀವನವನ್ನು ನಡೆಸ್ತಾ ಇದೆಯಾ? ಹಾಗಿದ್ದರೆ ಏನು ಒಂದು ದೇಹವನ್ನು ನೀನು ಹೊಂದಿಕೊಂಡಿದೆಯಾ? ಈ ಪ್ರತಿಯೊಂದರ ಹಿಂದೆ ಒಂದು ಸೃಷ್ಟಿಕರ್ತರಿದ್ದಾರೆ, ಒಂದು ದೇವರಿದ್ದಾರೆ. ಆ ದೇವರನ್ನು ನೀನೇನು ಮಾಡಿ? ಈಗ ತಿಳಿದುಕೋ, ಆ ದೇವರ ಬಗ್ಗೆ ನೀನು ಕಲ್ತ್ಕೋ. ಹಾಗಿದ್ರೆ ಆ ದೇವರು ಯಾರು? ಈಗ ನೀನು ಉಳಿದಿದೆಯಾ ಅಂತ ಹೇಳಿದ್ರೆ ಅದು ಅದೇ ದೇವರ ಕರುಣೆಯಿಂದ. ಯೇಸು ಸ್ವಾಮಿ ಹೇಳಿದ್ರಲ್ವಾ, ನನ್ನ ತಂದೆ ಒಳ್ಳೆಯವರ ಮೇಲೂ ಕೆಟ್ಟವರ ಮೇಲೂ ತನ್ನ ಸೂರ್ಯನ ಬೆಳಕನ್ನು, ಕಿರಣವನ್ನು ಕಳಿಸಿಕೊಡ್ತಾ ಇದ್ದಾರೆ, ಮಳೆಯನ್ನು ಸುರಿಸ್ತಾ ಇದ್ದಾರೆ. ಪ್ರತಿಯೊಂದನ್ನು ಕೂಡ ದೇವರು ಏನು ಮಾಡ್ತಾ ಇದ್ದಾರೆ? ತನ್ನ ಪ್ರೀತಿಯಿಂದ ಎಲ್ಲವನ್ನು ಕೊಡ್ತಾ ಇದ್ದಾರೆ. ಆದರೆ ಈಗ ಪಾಪದಲ್ಲಿದ್ದರೆ ಆ ದೇವರ ಕರುಣೆ ನಮಗೆ ಗೊತ್ತಾಗೋದಿಲ್ಲ. ಯಾಕೆ ಅಂತ ಹೇಳಿದ್ರೆ, ಪಾಪದಲ್ಲಿರುವವನು ದೇವರಿಂದ ಏನಾಗಿರ್ತಾನೆ? ದೂರ ಉಳಿದಿರ್ತಾನೆ. ಯಾವಾಗ ನಾವು ಆ ಸತ್ಯ ದೇವರನ್ನು ತಿಳಿದುಕೊಳ್ಳಬೇಕು ಅಂಥೇಳಿ ನಮಗೆ ಗೊತ್ತಾಯಿತೋ ನೋಡಿ, ಆಗ ನಮ್ಮೊಳಗಡೆ ಒಂದು ಪ್ರಶ್ನೆ ಮೂಡ್ತು. ಹಾಗಿದ್ದರೆ ನಾನು, ನನ್ನ ಸೃಷ್ಟಿ, ಹಾಗಿದ್ದರೆ ನನ್ನ ಈ ಜೀವನದ ಉದ್ದೇಶ, ಪರ್ಪಸ್ ಏನು ಅಂಥೇಳಿ, ಹಾಗಿದ್ದರೆ ನಾನು ಯಾಕೆ ಇನ್ನೂ ಉಳಿದಿದ್ದೀನಿ? ಈ ಕುಟುಂಬ, ಈ ಮಕ್ಕಳು, ಈ ಜೀವನ, ಹಾಗಿದ್ದರೆ ಇದರಿಂದ ಯಾರಿದ್ದಾರೆ?
ಈ ಒಂದೊಂದೇ ಪ್ರಶ್ನೆಗಳೇನಾಯಿತು ನಮ್ಮಲ್ಲಿ ಉದ್ಭವವಾಯಿತು. ನಿಮ್ಮಲ್ಲಿ ಬಂತೋ ಇಲ್ಲೋ ನನಗೆ ಗೊತ್ತಿಲ್ಲ. ನಾನು ತುಂಬ ಸಲ ಯೋಚನೆ ಮಾಡ್ತೀನಿ, ನಾನು ಯಾಕೆ ಮನುಷ್ಯನಾಗಿ ಹುಟ್ಟಬೇಕಾಗಿತ್ತು, ನಾನು ಯಾಕೆ ಇದೇ ರೀತಿಯಾಗಿದ್ದೀನಿ, ಹಾಗಿದ್ರೆ ನನಗೆ ಯಾಕೆ ಈ ಕುಟುಂಬ ಕೊಟ್ಟರು, ಹಾಗಿದ್ರೆ ದೇವರು ನನ್ನನ್ನು ಸೃಷ್ಟಿ ಮಾಡಿದ ದೇವರು ಯಾರು, ಯೇಸು ಯಾರು, ಹಾಗಿದ್ರೆ ಅವರ ಒಂದು ಉದ್ದೇಶ ನನ್ನಲ್ಲೇನು, ಅವ್ರ ಪ್ಲ್ಯಾನ್ ಏನಾಗಿದೆ, ಇದೆಲ್ಲ ಒಂದೊಂದೇ ಏನಾಗುತ್ತೆ ನಮಗೆ ಆ ಪ್ರಶ್ನೆಗಳು ಬರುವಾಗ ಆ ಉತ್ತರ ಎಲ್ಲಿ ಸಿಗುತ್ತೆ ಅಂತ ಹೇಳಿದ್ರೆ ದೇವರ ವಾಕ್ಯಗಳಲ್ಲಿ ಮಾತ್ರ. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ಆದ್ದರಿಂದಲೇ ನೋಡಿ, ದೇವರು ಇಸ್ರೇಲರನ್ನು ಎಷ್ಟು ಪ್ರೀತಿಸ್ತಾ ಇದ್ರು ಅಂತ ಹೇಳಿದ್ರೆ ಅವರನ್ನು ತನ್ನ ಕಣ್ಣಿನ ಗುಡ್ಡೆಯಂತೆ ದೇವರು ಏನು ಮಾಡ್ತಾಯಿದ್ರು, ಆ ಕಣ್ಣಿನ ರೆಪ್ಪೆ ಇದೆಯಲ್ಲ, ಗುಡ್ಡೆಯನ್ನು ಕಾಪಾಡುವಂಥದ್ದು ಯಾವುದು, ಕಣ್ಣಿನ ರೆಪ್ಪೆ. ಆ ಗುಡ್ಡೆಯನ್ನು ಕಣ್ಣಿನ ರೆಪ್ಪೆ ಯಾವ ರೀತಿಯಾಗಿ ರಕ್ಷಣೆ ಮಾಡ್ತಾಯಿತ್ತೋ ಸರ್ವೇಶ್ವರ ಸ್ವಾಮಿ ಇಸ್ರೇಲರನ್ನು ಅದೇ ರೀತಿಯಾಗಿ ರಕ್ಷಣೆ ಮಾಡಿ ನಡೆಸ್ತಾ ಇದ್ದರು. ಅದಕ್ಕೆ ದೇವರು ಹೇಳಿದರು, ಇವರನ್ನು ಮುಟ್ಟುವವರು ನನ್ನ ಕಣ್ಣ ಗುಡ್ಡೆಯನ್ನು ಮುಟ್ಟುವವರಿಗೆ ಸಮಾನರಾಗ್ತಾರೆ, ನಾನು ಅದಕ್ಕೆ ಅನುಮತಿ ಕೊಡೋದಿಲ್ಲ ಅಂತೇಳಿ ದೇವರು ಹೇಳ್ತಾ ಇದ್ದರು. ಯಾವಾಗ ಇವರು ಪಾಪಗಳನ್ನು ಮಾಡ್ತಾಯಿದ್ರು ಅವ್ರಿಗೆ ಕೇವಲ ಶಾರೀರಿಕವಾಗಿ ಬುದ್ಧಿ ಕಲಿಸಬೇಕು ಅಂಥೇಳಿ ಸ್ವಲ್ಪ ಸಮಯ ಅವರನ್ನು ಶತ್ರುಗಳ ಕೈಯಲ್ಲಿ ಬಿಟ್ಟು ಕೊಡ್ತಾಯಿದ್ರು. ಆ ಬಿಟ್ಟು ಕೊಡುವಾಗಲೂ ಆ ತಂದೆ ಮನಸ್ಸು, ಆ ತಂದೆ ಹೃದಯ ಸುಮ್ಮನೆ ಇರ್ತಾ ಇರಲಿಲ್ಲ. ಯಾವುದೋ ಒಂದು ತನ್ನ ಸೇವಕನನ್ನು, ಪ್ರವಾದಿಯನ್ನು ಕಳಿಸಿ 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 ಏನು ಮಾಡ್ತಾಯಿದ್ರು, ಅವರನ್ನು ಎಚ್ಚರಿಸ್ತಾ ಇದ್ರು, ಇದು ಮಾಡಬೇಡಿ, ಇದು ಮಾಡಬೇಡಿ, ಇದು ಮಾಡಬೇಡಿ. ಏಕೆ ಅಂತ ಹೇಳಿದ್ರೆ ನನಗೆ ನೋವಾಗ್ತಾ ಇದೆ. ಪಾಪ ಮಾಡುವಾಗ ಯಾರಿಗೆ ನೋವಾಗತ್ತೆ, ನಮ್ಮ ದೇವರಿಗೆ ನೋವಾಗುತ್ತೆ. ಅದಕ್ಕೆ ಪ್ರತಿ ಸಲ ನೋಡಿ ಅಲ್ಲಿ ಈ ಒಂದು ಪ್ರಲಾಪಗಳು ಬರೆದಾಗ ಅದೇ ದೇವರ ಜನರು ಇಸ್ರೇಲರು ಬ್ಯಾಬಿಲೋನಿನಲ್ಲಿ ಸೆರೆಯಲ್ಲಿದ್ದರು, ಗುಲಾಮರಾಗಿದ್ದರು. ಆಗ ಅವರಿಗೆ ತನ್ನ ಪೂರ್ವಜರನ್ನು ದೇವರು ಈಜಿಪ್ಟಿನಿಂದ ನಡೆಸಿಕೊಂಡು ಬಂದಂತಹ ಆ ದಿನಗಳು ಜ್ಞಾಪಕಕ್ಕೆ ಬರ್ತಾ ಇತ್ತು. ನಂತರ ಈ ದಾವೀದನ ಒಂದು ದಿನಗಳು ಜ್ಞಾಪಕಕ್ಕೆ ಬರ್ತಾ ಇತ್ತು, ಸೊಲೊಮೋನ ದಿನಗಳು ಜ್ಞಾಪಕಕ್ಕೆ ಬರ್ತಾ ಇತ್ತು. ಆಗ ಅವರು ಹೇಳ್ತಾರೆ, 21ನೇ ವಾಕ್ಯ ಓದಿ ನೋಡಿ, ಅದೇ ಅಧ್ಯಾಯದಲ್ಲಿ ತುಂಬ ಚೆನ್ನಾಗಿದೆ ನೋಡಿ. ಇಂತಿರಲು ನಿನ್ನ ಕರುಣೆಯನ್ನು ನೆನಪಿಗೆ ತಂದುಕೊಳ್ಳುತ್ತೇನೆ. ಆದ್ದರಿಂದಲೇ ನನಗೆ ನಂಬಿಕೆ ನಿರೀಕ್ಷೆ ಮರುಗಳಿಸುತ್ತದೆ. ನೋಡಿ, ಒಂದು ದೇವರ ಮಗನಿಗೆ, ದೇವರ ಮಗಳಿಗೆ ಆ ನಂಬಿಕೆ ನಿರೀಕ್ಷೆ ಯಾವಾಗ ಮತ್ತೆ ಮರುಗಳಿಸೋದು ಅಂತ ಹೇಳಿದ್ರೆ ಅವರ ಕರುಣೆಯನ್ನು ನಾವು ನೆನೆದು ನೋಡಬೇಕು, ಅವರ ಕರುಣೆಯ ಬಗ್ಗೆ ನಾವು ಯೋಚನೆ ಮಾಡಿ ನೋಡಬೇಕು. ಇಲ್ಲಿ ಇಸ್ರೇಲರು ಯೋಚನೆ ಮಾಡಿ ನೋಡಿದ್ರು ತಮ್ಮ ಇಂದಿನ ದಿನಗಳನ್ನು. ಪ್ರೈಸ್ ದ ಲಾರ್ಡ್. ಇದು ಇಸ್ರೇಲರಿಗೆ ಓಕೆ. ಈಗ ನೀವು ಹೊಸ ಒಡಂಬಡಿಕೆ ಮಕ್ಕಳು, ನಾವು ಏನನ್ನು ನೆನಪಿಸಿ ನೋಡಬೇಕೀಗ? ಈಗ ನಾವು ಬದುಕಿದ್ದೀವಲ್ವಾ, ಅವರವತ್ತು ಶಾರೀರಿಕವಾಗಿ ನಾವು ಬದುಕಿರೋದು ಉಳಿದಿರೋದು ದೇವರ ಕರುಣೆಯಿಂದ ಅಂತ ಹೇಳಿದ್ರು. ಆದರೆ ಹೊಸ ಒಡಂಬಡಿಕೆ ಮಕ್ಕಳಾದ ನಾವು ಬದುಕಿರುವುದು ಉಳಿದಿರುವುದು ಬೇರೆ ಯಾವುದರಿಂದಲಲ್ಲ, ಯೇಸು ಕ್ರಿಸ್ತರು ನಮಗಾಗಿ ಪ್ರಕಟವಾಗಿ ಅವರ ಶುಭ ಸಂದೇಶವನ್ನು ನಮಗೆ ಕೊಟ್ಟು ಯುಗಾಂತರಗಳಿಂದಲೂ ತಲತಲಾಂತರಗಳಿಂದಲೂ ರಹಸ್ಯವಾಗಿದ್ದಂಥ ಅನಾದಿಯಿಂದಲಿದ್ದಂಥ ಯೇಸು ವಾಕ್ಯವಾಗಿದ್ದವರ ಮನುಷ್ಯರಾಗಿ ನಮ್ಮ ಮಧ್ಯದಲ್ಲಿ ಪ್ರಕಟವಾಗಿ ಅವರ ವಾಕ್ಯಗಳ ಮುಖಾಂತರ ಅವರ ಕರುಣೆಯನ್ನು ತೋರಿಸಿ ನಮ್ಮನ್ನು ಜೀವಂತವಾಗಿರಿಸಿದ್ದಾರೆ. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ಯೋಹಾನನ ಶುಭ ಸಂದೇಶ ತಗೊಳ್ಳಿ, ಅಧ್ಯಾಯ 17ನೇ ವಾಕ್ಯ ತಗೊಳ್ಳಿ. 17 ವಾಕ್ಯ 6ರಿಂದ ನೋಡಿ. ನೀವು ಲೋಕದಿಂದ ಆರಿಸಿ ನನಗೆ ಕೊಟ್ಟ ಜನರಿಗೆ ನಿಮ್ಮ ನಾಮವನ್ನು ತಿಳಿಯಪಡಿಸಿದ್ದೇನೆ. ಪ್ರೈಸ್ ದ ಲಾರ್ಡ್. ಸಾಕು, ತುಂಬ ಓದಿದ್ರೆ ತುಂಬ ಇದೆ ಅಲ್ಲಿ. ಒಂದು ಈ ವಾಕ್ಯ ಸಾಕು. ಯೇಸು ಏನು ಹೇಳ್ತಾ ಇದ್ದಾರೆ, ಗೆತ್ಸೆಮನಿ ತೋಪಿನಲ್ಲಿ ಇನ್ನೇನು ಶಿಲುಬೆಗೆ ಹೋಗಬೇಕು ಅವರು, ಯಾರು ಯೂದ ಇಸ್ಕರಿಯೋತ ಬಂದು ಮುದ್ದಿಟ್ಟು ಹಿಡ್ಕೊಡ್ಬೇಕು. ಆಗ ಆ ಒಂದು ಗೆತ್ಸೆಮನಿ ತೋಪಿನಲ್ಲಿ ತಂದೆಯನ್ನು ನೋಡಿ ಯೇಸು ಪ್ರಾರ್ಥನೆ ಮಾಡ್ತಾ ಇದ್ದಾರೆ, ನೀವು ಲೋಕದಿಂದ ಆರಿಸಿಕೊಟ್ಟ ನನಗೆ ಆ ಜನರಿಗೆ ನಿಮ್ಮ ನಾಮವನ್ನು ನಾನು ತಿಳಿಯಪಡಿಸಿದ್ದೇನೆ. ಪ್ರೈಸ್ ದ ಲಾರ್ಡ್. ಲೋಕದಿಂದ ಆರಿಸಿಕೊಟ್ಟಂಥ ಜನರು ಯಾರು ಗೊತ್ತಾ ಪ್ರಿಯರೇ? ಮೈಸೂರಿನಲ್ಲಿರುವಂಥ ಈ ಜನರಾಗಿದ್ದೀರಾ. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ಲೋಕದಲ್ಲಿದ್ದವರು ಅಂತ ಹೇಳಿದ್ರೆ ಯೇಸುವನ್ನು ಅರಿಯದವರಾಗಿದ್ವಿ ನಾವು. ಶುಭ ಸಂದೇಶದ ಸರಿಯಾದ ಒಂದು ವಿಶೇಷತೆ, ಇಂಪಾರ್ಟೆನ್ಸ್ ಗೊತ್ತಿಲ್ಲದಿರ ನಾವು ಜೀವಿಸ್ತಾ ಇದ್ವಿ.
ನಮಗೆ ಒಂದು ಆತ್ಮ ಇದೆ, ಆತ್ಮ ರಕ್ಷಣೆಗಾಗಿ ಯೇಸು ಮನುಷ್ಯರಾಗಿ ಹುಟ್ಟಿ ಬಂದರು. ಅವರಲ್ಲಿ ನಾವು ನಂಬಿಕೆ ವಿಶ್ವಾಸ ಇಡುವುದರ ಮುಖಾಂತರ ನಮಗೆ ಜೀವೋದ್ಧಾರ ರಕ್ಷಣೆ ಇದೆ ಎಂಬ ಸತ್ಯವನ್ನು ಇವತ್ತು ಯೇಸು ನಮಗೆ ತಿಳಿಯಪಡಿಸಿದ್ದಾರೆ. ಆ ಪಾಪದಿಂದ, ಸೈತಾನನ ರೀತಿ ನೀತಿಗಳಿಂದ, ಲೋಕದ ಎಲ್ಲ ಪಾಪದ ಶಕ್ತಿಗಳಿಂದ ಯೇಸು ಕ್ರಿಸ್ತರು ತನ್ನ ವಾಕ್ಯಗಳನ್ನು ಹೇಳಿ ಇವತ್ತು ನಮ್ಮನ್ನೇನು ಮಾಡಿದ್ದಾರೆ, ಈ ಲೋಕದಿಂದ ನಮ್ಮನ್ನು ಬೇರ್ಪಡಿಸಿದ್ದಾರೆ. ಅದಕ್ಕೆ ಯೇಸು ಹೇಳಿದ್ದು, ನೀವು ಈ ಲೋಕಕ್ಕೆ ಸೇರಿದವರಲ್ಲ, ನೀವು ಪರಲೋಕಕ್ಕೆ ಸೇರಿದವರು. ಪ್ರೈಸ್ ದ ಲಾರ್ಡ್. ನಾವೊಬ್ಬೊಬ್ಬರು ಕೂಡ ಯಾವ ರಾಜ್ಯಕ್ಕೆ ಸೇರಿದವರು? ಪಿಲಾತನ ಮುಂದೆ ಯೇಸಪ್ಪ ನಿಂತ ಹೇಳಿದ್ರು, ಪಿಲಾತನೇ, ನಾನು ಈ ಲೋಕಕ್ಕೆ ಸೇರಿದವನಾಗಿದ್ದರೆ ನನ್ನ ತಂದೆ ಅಶ್ವದಳಗಳನ್ನು ನನಗಾಗಿ ಕಳುಹಿಸಿಕೊಡ್ತಾ ಇದ್ದರು. ಆದರೆ ನಾನು ಈ ಲೋಕಕ್ಕೆ ಸೇರಿದವನಲ್ಲ, ನನ್ನ ಲೋಕವೇ ಬೇರೆ ಲೋಕ, ಅದು ಪರಲೋಕ. ಪ್ರೈಸ್ ದ ಲಾರ್ಡ್. ನನಗೆ ಪರಲೋಕ ಗೊತ್ತು, ನಾನು ಪರಲೋಕಕ್ಕೆ ಹೋಗ್ತೀನಿ, ಆದರೆ ನೀವು ಬರೋದಕ್ಕೆ ಕಷ್ಟ. ಯಾಕೆ ಅಂತ ಹೇಳಿದ್ರೆ, ನೀವು ಕಳಿಸಿಕೊಟ್ಟ ಆತ ದೇವರೇ ಕಳಿಸಿದ ನನ್ನಲ್ಲಿ ನೀವೇನು ಮಾಡಲಿಲ್ಲ, ವಿಶ್ವಾಸವನ್ನು ಇಡಲಿಲ್ಲ. ಯೇಸು ಹೇಳಿದರು, ನನಗೆ ಇಷ್ಟವಾದದ್ದು, ತಂದೆಗೆ ಇಷ್ಟವಾದ ಕಾರ್ಯ ಯಾವುದು ಅಂತ ಹೇಳಿದ್ರೆ, ದೇವರು ಕಳಿಸಿಕೊಟ್ಟಂಥ ನನ್ನಲ್ಲಿ ವಿಶ್ವಾಸ ಇಡುವುದೇ ದೇವರಿಗೆ ಪ್ರಿಯವಾದ ಕಾರ್ಯವಾಗಿದೆ. ನೀವು ವಿಶ್ವಾಸ ಇಟ್ಟಿದ್ದೀರಾ? ವಿಶ್ವಾಸ ಇಟ್ಟಿದ್ದೀರಾ? ಹಾಗಿದ್ರೆ ನೀವು ಈಗ ಯಾರಿಗೆ ಪ್ರಿಯರಾಗಿದ್ದೀರಾ? ಪರಲೋಕದಲ್ಲಿರುವ ದೇವರಿಗೆ ಪ್ರಿಯರಾಗಿದ್ದೀರಾ. ಯಾಕೆ ಅಂತ ಹೇಳಿದ್ರೆ, ಅವತ್ತು ತಂದೆ ಆ ಒಂದು ಜನರನ್ನು, ಯಾರು ಅಪ್ರೇಷಿತರಿರ್ಬೋದು, ಯಾರೆಲ್ಲ ಯೇಸುವಿನಲ್ಲಿ ವಿಶ್ವಾಸ ಇಟ್ಟಿದ್ರೋ ಅವರನ್ನೆಲ್ಲ ನೋಡಿ ಯೇಸು ಹೇಳ್ತಾ ಇದ್ರು, ಇವರೆಲ್ಲರೂ ಕೂಡ ಲೋಕದಿಂದ ನೀವೇನು ಆರಿಸಿಕೊಟ್ಟಿದ್ದೀರಾ, ನಾನು ಅವರಿಗೆ ನಿಮ್ಮ ವಿಷಯವಾಗಿ ಎಲ್ಲವನ್ನ ಹೇಳಿದ್ದೇನೆ. ಅವರು ವಿಶ್ವಾಸ ಇಟ್ಟಿದ್ದಾರೆ, ನಂಬಿದ್ದಾರೆ. ಆದ್ದರಿಂದ ಇನ್ನು ಮುಂದೆ ದೇವರೇ ನೀವೇನು ಮಾಡಿ ಅವರನ್ನು ನೀವು ನಡೆಸಿರಿ ನಿಮ್ಮ ನಾಮದ ಶಕ್ತಿಯಿಂದ. ಪವಿತ್ರಾತ್ಮರು ಬರುವವರೆಗೂ ಈಗ ನನ್ನನ್ನು ಶಿಲುಬೆಗೇರಿಸ್ತಾರೆ. ಶಿಲುಬೆಗೇರಿಸಿ ನಾನು 3 ದಿನ ಪಾತಾಳಕ್ಕೆ ಹೋಗಬೇಕು. ಅಲ್ಲಿ ಸೈತಾನನು ಬಂಧಿಸಿರೋ ಆತ್ಮಗಳನ್ನು ನಾನು ಬಿಡಿಸ್ಕೊಂಡು ಬರಬೇಕು. ಆದ್ದರಿಂದ ಪವಿತ್ರಾತ್ಮರು, ನೀವು ವಾಗ್ದಾನ ಮಾಡಿದ ಪವಿತ್ರಾತ್ಮರು ಈ ಲೋಕಕ್ಕೆ ಬರುವವರೆಗೂ ನೀವು ನಿಮ್ಮ ನಾಮದಿಂದ ಇವರನ್ನು ರಕ್ಷಣೆ ಮಾಡಿ. ಏಕೆ ಅಂತ ಹೇಳಿದ್ರೆ, ಇವರು ಸತ್ಯವನ್ನು ಒಪ್ಪಿಕೊಂಡಿದ್ದಾರೆ, ಅಂಗೀಕರಿಸಿಕೊಂಡಿದ್ದಾರೆ, ಇವರು ದೇವರ ಮಕ್ಕಳಾಗಿ ಮಾರ್ಪಟ್ಟಿದ್ದಾರೆ. ಇವರಿಗಾಗಿ ಮಾತ್ರ ನಾನು ಪ್ರಾರ್ಥನೆ ಮಾಡೋದಿಲ್ಲ. ಇವರು ಹೇಳುವ ಇದೇ ಸಂದೇಶವನ್ನು ಯಾರು ಲೋಕದ ಜನರು ಮುಂದೆ ಪವಿತ್ರ ಆತ್ಮರು ಬಂದ ನಂತರ ಅವರೂ ಕೇಳಿ ಒಪ್ಪಿಕೊಳ್ತಾರೋ ಅವ್ರಿಗಾಗಿಯೂ ಕೂಡ ನಾನು ಪ್ರಾರ್ಥಿಸ್ತೇನೆ. ಇವತ್ತು ಕೂಡ ತಂದೆಯ ಬಲಭಾಗದಲ್ಲಿ ಯೇಸು ಕುಳಿತುಕೊಂಡು ನನಗಾಗಿ ನಿನಗಾಗಿ ಪ್ರಾರ್ಥಿಸ್ತಾ ಇದ್ದಾರೆ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಅವರ ಪ್ರೀತಿಯನ್ನು ಈಗ ತೋರಿಸ್ಬಿಟ್ರು ನಮಗೆ, ಹೌದಲ್ವಾ? ತಂದೆ ಪ್ರೀತಿನೂ ತೋರಿಸಿದ್ರು, ಯೇಸುವಿನ ಪ್ರೀತಿ ತೋರಿಸಿದ್ರು, ಪವಿತ್ರ ಆತ್ಮರ ನಮ್ಮೊಳಗಡೆ ಬಂದು ಅವರ ಪ್ರೀತಿಯನ್ನು ಕೂಡ ತೋರಿಸಿದ್ರು, ಹೌದಲ್ವಾ? ಈ ಒಂದು ಪ್ರೀತಿಯನ್ನು ನಾವು ವರ್ಣಿಸೋದಕ್ಕೂ ಕೂಡ ಏನಾಗೋದಿಲ್ಲ, ಸಾಧ್ಯವೇ ಇಲ್ಲ, ಹೌದಲ್ವಾ? ಈಗ ಆ ಪ್ರೀತಿಯನ್ನು ನಾವು ಅನುಭವಿಸಬೇಕು ಅಂತ ಹೇಳಿದ್ರೆ ನಮ್ಮ ಚಿಕ್ಕ ಹೃದಯದಿಂದ ಏನಾಗೋದಿಲ್ಲ, ಸಾಧ್ಯ ಆಗೋದೇ ಇಲ್ಲ, ಹೌದಲ್ವಾ? ಈಗ ನನ್ನ ಪ್ರೀತಿ ಇನ್ನೂ ಹೆಚ್ಚಾಗಬೇಕು ಅಂತ ಹೇಳಿದ್ರೆ ನಾನು ದೇವರ ವಾಕ್ಯಗಳನ್ನು ಏನು ಮಾಡಬೇಕು, ಪ್ರತಿನಿತ್ಯ ಓದಿ ಧ್ಯಾನಿಸಿ ಅರ್ಥ ಮಾಡಿಕೊಂಡು ಆ ವಾಕ್ಯಗಳನ್ನು ಕಲಿತುಕೊಂಡು ನನ್ನ ಜೀವನದಲ್ಲಿ ಅದನ್ನು ಅನುಸರಿಸುವವರು ನಾವಾಗಬೇಕು ಪ್ರಿಯರೇ. ಆಗ ಮಾತ್ರ ಆ ನಿಷ್ಕಪಟವಾದ ಪ್ರೀತಿ, ದೇವರ ಪ್ರೀತಿ ನಿಷ್ಕಪಟವಾದದ್ದು, ಆ ನಿಷ್ಕಪಟವಾದ ಪ್ರೀತಿ ನನ್ನಲ್ಲಿ ಕಾರ್ಯರೂಪಕ್ಕೆ ಬರಬೇಕು ಅಂತ ಹೇಳಿದ್ರೆ ನಾನು ಏನು ಮಾಡಬೇಕು, ಪ್ರತಿನಿತ್ಯ ವಾಕ್ಯಗಳನ್ನು ಓದಿ ನದಿಯ ದಡದಲ್ಲಿ ಬೆಳೆದಂತಹ ಫಲ ಕೊಡುವಂತಹ ಹೆಮ್ಮರವಾಗಿ ನಾನು ನೀನು ಬೆಳೀಬೇಕು. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಅಂಜೂರದ ಮರದಲ್ಲಿ ಯೇಸು ಅಂಜೂರದ ಹಣ್ಣನ್ನು ನೋಡಿದ್ರು, ಆದರೆ ಅದು ಫಲ ಕೊಡಲೇ ಇಲ್ಲ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಆದರೆ ಇವತ್ತು ಪವಿತ್ರ ಆತ್ಮರನ್ನು ನಮಗೆ ಕೊಟ್ಟು ನಾನು ನೀನು ಎಂಬ ಅಂಜೂರದ ಮರದಿಂದ ಆ ಫಲವನ್ನು ಇವತ್ತು ಯೇಸು ಏನು ಮಾಡ್ತಾ ಇದ್ದಾರೆ, ನಿರೀಕ್ಷೆ ಮಾಡ್ತಾ ಇದ್ದಾರೆ. ಅವರು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಇವತ್ತು ನಾನು ನೀನು ಆ ಹಣ್ಣು ಕೊಡುವಂತಹ ಮರವಾಗಿ ಮಾರ್ಪಡಬೇಕು. ಅದು ಹೆಂಗಪ್ಪ ಅಂತ ಹೇಳಿದ್ರೆ ನೋಡಿ, ಈ ರೀತಿಯಾಗಿ ನಾವು ಒಟ್ಟಾಗಿ ಅನ್ಯೂನ್ಯವಾಗಿ ಪ್ರಾರ್ಥನೆ ಸೇರೋದರಿಂದ, ಪ್ರತಿನಿತ್ಯ ಆನ್ಲೈನ್ನಲ್ಲಿ ಸೇರುವುದರಿಂದ, ವಾಕ್ಯಗಳನ್ನು ನಾವು ಕಲಿಯೋದ್ರಿಂದ, ಒಬ್ಬರ ಜೊತೆ ನಾವು ಶೇರ್ ಮಾಡೋದ್ರಿಂದ, ಪೌಲ ಹೇಳ್ತಾರಲ್ವ, ನನ್ನ ವಿಶ್ವಾಸ ನಿಮಗೆ ಯೂಸ್ ಆಗಲಿ, ನಿಮ್ಮ ವಿಶ್ವಾಸ ನನಗೆ ಉಪಯೋಗ ಆಗಲಿ. ಒಬ್ಬರ ವಿಶ್ವಾಸವನ್ನು ಒಬ್ಬರು ಏನು ಮಾಡಬೇಕು, ಎಕ್ಸ್ಚೇಂಜ್ ಮಾಡ್ತಾ ಇರಬೇಕು. ಪ್ರೈಸ್ ದ ಲಾರ್ಡ್. ಈಗ ಈ ಪ್ರೀತಿ, ದೇವರನ್ನು ಪ್ರೀತಿ ಮಾಡೋದಕ್ಕೆ ಈ ಹೃದಯ ಸಾಕ್ತಾ ಇಲ್ಲ,
ಸಾಕಾಗ್ತಾ ಇದೆಯಾ? ಸಾಕಾಗ್ತಾ ಇದೆಯಾ? ನನಗಂತೂ ಸಾಕಾಗ್ತಾ ಇಲ್ಲ, ನಿಮಗೇನೋ ಗೊತ್ತಿಲ್ಲ. ಪ್ರೈಸ್ ಅಲ್ಲ. ಈ ಆತ್ಮಕ್ಕೆ ಅಂಟಿಕೊಂಡಿದ್ದಂಥ ರೋಗವನ್ನು ಏಸಪ್ಪ ತೆಗೆದು ಹಾಕಿದ್ದಾರೆ, ಗುಣ ಮಾಡಿದ್ದಾರೆ. ಅವರ ಗಾಯಗಳಿಂದ ನಾನು 1 ಪೇತ್ರ 2:24 ಹೇಳ್ತಾರಲ್ಲ, ಆ ಗಾಯ ಯಾವುದು ಗೊತ್ತಾ? ನಾವು ತಿಳ್ಕೊಳ್ತೀವಿ ಬಾಡಿಗಾದ ಗಾಯ ಅಲ್ಲ, ಪಾಪದಿಂದ ನಾವು ಮಾಡಿಕೊಂಡ ನಮ್ಮ ಆತ್ಮಕ್ಕಾದಂಥ ಗಾಯ. ಆ ಗಾಯವನ್ನು ಏಸಪ್ಪ ತನ್ನ ಶರೀರದ ಮೇಲೆ ಗಾಯಗಳ ರೂಪದಲ್ಲೇ ಹೊತ್ತುಕೊಂಡು ನಮ್ಮ ಆತ್ಮದ ಗಾಯವನ್ನು ಅವರು ಗುಣಪಡಿಸಿದ್ದಾರೆ. ಅದಕ್ಕೆ ನಾವು ಇನ್ನು ಪಾಪಕ್ಕೆ ಸೇರಿದವರಲ್ಲ ಅಂತೇಳಿ ಪೇತ್ರ ಹೇಳಿದ್ದು. ಅವರ ಗಾಯಗಳಿಂದ, ಅವರ ಬಾಸುಂಡೆಗಳಿಂದ ನೀವು ಗುಣ ಅಂದರೆ ಪಾಪ ಕ್ಷಮಾಪಣೆಯನ್ನು ಹೊಂದಿಕೊಂಡಿದ್ದೀರಾ ಅಂತೇಳಿ ಪೇತ್ರ ಹೇಳುವಂಥದ್ದು. ಪ್ರೈಸ್ ದ ಲಾರ್ಡ್. ಎಷ್ಟು ಹೇಳಿದರೂ ಕೂಡ ಅವ್ರನ್ನ ವರ್ಣನೆ ಮಾಡೋಕ್ಕಾಗಲ್ಲ, ಅವ್ರ ಪ್ರೀತಿಯನ್ನು ವರ್ಣಿಸೋದಕ್ಕೆ ಆಗೋದೇ ಇಲ್ಲ ಪ್ರಿಯರೇ. ಆದ್ದರಿಂದ ಈ ಒಂದು ಆರಾಧನೆಯಲ್ಲಿ ನಾವು ಪವಿತ್ರಾತ್ಮರನ್ನು ನೋಡಿ ಪ್ರಾರ್ಥನೆ ಮಾಡೋಣ. ಆ ಯೇಸಪ್ಪನನ್ನು ಪ್ರೀತಿಸಲು ಈ ಹೃದಯ ಸಾಲ್ತಾ ಇಲ್ಲ. ಪವಿತ್ರ ಆತ್ಮರೇ, ಇನ್ನೂ ಹೆಚ್ಚಾಗಿ ಪ್ರೀತಿಸಬೇಕು, ನನಗೇನು ಮಾಡು, ನೀನು ಸಹಾಯ ಮಾಡು ಸಾಕು. ಯೇಸು ಅದನ್ನೇ ಹೇಳಿದ್ದು, ಹೇಗೋ ಸತ್ಯ ಸ್ವರೂಪರಾದ ಪವಿತ್ರ ಆತ್ಮರು ನಿಮ್ಮಲ್ಲಿ ಬಂದಾಗ ಅವರೇನು ಮಾಡ್ತಾರೆ? ನಿಮ್ಮನ್ನು ನಡೆಸ್ತಾರೆ, ಸಮಗ್ರ ಸತ್ಯದೆಡೆಗೆ ಅವರು ನಡೆಸ್ತಾರೆ. ಅವರಿಗೆ ಸಂಪೂರ್ಣವಾಗಿ ನಮ್ಮನ್ನು ಬಿಟ್ಟುಕೊಡೋಣ. ಸಾಧ್ಯವಾದವರು ಎದ್ದು ನಿಂತ್ಕೊಳ್ಳೋಣ. ಆ ಪ್ರಭು ಯೇಸುವನ್ನು ನಾವು ಆರಾಧನೆ ಮಾಡೋಣ. ಹಳೆ ಒಡಂಬಡಿಕೆಯಲ್ಲಿ ತಂದೆ ದೇವರು ಹೇಳಿದರು, ನೀವು ಉಳಿದಿರುವುದು ಆ ದೇವರ ಕರುಣೆಯಿಂದ, ನಾವು ಉಳಿದಿರುವುದು ದೇವರ ಕರುಣೆಯಿಂದ ಅಂಥೇಳಿ ಆ ದಿನ ಇಸ್ರೇಲ್ ಜನರು ಹೇಳಿದರು. ದೇವರ ಕರುಣೆಯನ್ನು, ಕೃಪೆಯನ್ನು ನೆನಪಿಸಿಕೊಳ್ಳುವಾಗಲೆಲ್ಲ ಮತ್ತೆ ದೇವರು ನನ್ನನ್ನು ಬಿಡುಗಡೆ ಮಾಡ್ತಾರೆ, ನಮ್ಮ ಜನಾಂಗವನ್ನು ಮತ್ತೆ ಆ ಜೆರುಸಲೇಮ್ ನಗರಕ್ಕೆ ಸುರಕ್ಷಿತವಾಗಿ ಕರೆದುಕೊಂಡು ಹೋಗ್ತಾರೆ ಎಂಬ ನಂಬಿಕೆ, ನಿರೀಕ್ಷೆಯೊಂದಿಗೆ ಆ ದಿನದ ಜನರು ಕಾಯ್ತಾ ಇದ್ರು ಪ್ರಿಯರೇ. ಆ ಜನರು ಶಾರೀರಿಕವಾಗಿ ಜೆರುಸಲೇಮಿಗೆ ಹೋದರೂ ಕೂಡ, ಆದರೆ ನಿಜವಾದ ದೇವರನ್ನು ಅವರು ಅರ್ಥ ಮಾಡ್ಕೊಳ್ಳೋಕ್ಕಾಗಲೇ ಇಲ್ಲ. ಪದೇ ಪದೇ ದೇವರ ವಿರುದ್ಧ ಗೊಣಗಾಡ್ತಾ ಇದ್ರು, ಪಾಪ ಮಾಡ್ತಾಯಿದ್ರು. ಮತ್ತು ಯೇಸು ಈ ಲೋಕದಲ್ಲಿ ಮನುಷ್ಯನಾಗಿ ಹುಟ್ಟಿ ಬಂದಾಗ ಮೊದಲು ದೇವರ ವಾಕ್ಯಗಳು ಸಿಕ್ಕಿದ್ದು ಅದೇ ಇಸ್ರೇಲರಿಗೆ. ಆದರೆ ಯೇಸುವನ್ನು ಅವರು ಅರ್ಥ ಮಾಡಿಕೊಳ್ಳೇ ಇಲ್ಲ, ಯೇಸುವನ್ನು ರಕ್ಷಕನಾಗಿ ಸ್ವೀಕಾರ ಮಾಡಿಕೊಳ್ಳೇ ಇಲ್ಲ. ಆದ್ದರಿಂದಲೇ ಇವತ್ತು ಅನ್ಯ ಧರ್ಮೀಯರಾಗಿದ್ದಂಥ ನಮಗೆ, ಇಸ್ರೇಲರಲ್ಲ, ದೇವರ ವಾಗ್ದಾನದ ಮಕ್ಕಳು ಎಂಬ ಒಂದು ಇದಕ್ಕೆ ನಾವು ಸೇರಿರಲಿಲ್ಲ. ಆದರೆ ಕ್ರಿಸ್ತ ಯೇಸುವಿನಲ್ಲಿ ವಿಶ್ವಾಸವಿಟ್ಟು ಆ ಕ್ರಿಸ್ತ ಯೇಸುವನ್ನು ರಕ್ಷಕನು ಅಂತೇಳಿ ನಾವು ನಂಬಿರುವುದರಿಂದ ಅಬ್ರಹಾಮನ ಆ ಒಂದು ಹಕ್ಕು ಬಾಧ್ಯತೆಯಲ್ಲಿ ಇವತ್ತು ನಾವು ಒಬ್ಬೊಬ್ಬರು ಕೂಡ ಪಾಲುಗಾರರಾಗಿದ್ದೇವೆ ಪ್ರಿಯರೇ. ಆ ಒಂದು ವರದಾನವನ್ನು ಕೊಟ್ಟಿದ್ದು ದೇವರು ಯೇಸು ಕ್ರಿಸ್ತರ ಮುಖಾಂತರವಾಗಿದ್ದಾರೆ. ಲೋಕದಿಂದ ದೇವರು ನಮ್ಮನ್ನು ಯೇಸು ಕ್ರಿಸ್ತರ ನಾಮದಲ್ಲಿ ಆರಿಸಿ ತನ್ನ ಮಕ್ಕಳಾಗಿ ಮಾರ್ಪಡಿಸಿಕೊಂಡಿದ್ದಾರೆ. ನಮ್ಮನ್ನು ಒಂದು ಹೊಸ ಜನರು, ಹೊಸ ಜೀವನವನ್ನು ಕೊಟ್ಟು ಹೊಸ ಜನರಾಗಿ ದೇವರು ಮಾರ್ಪಡಿಸಿದ್ದಾರೆ. ಈ ಒಂದು ಪರಿಶುದ್ಧವಾದಂಥ ಜೀವನಕ್ಕಾಗಿ, ಒಂದು ದೇವರ ಒಂದು ಕರುಣೆಗಾಗಿ ನಾನು ಇವತ್ತು ಉಳಿದಿದ್ದೇನೆ, ಒಂದು ಹೊಸ ಜೀವನವನ್ನು ಪಡ್ಕೊಂಡಿದ್ದೇನೆ ಅಂತ ಹೇಳಿದ್ರೆ ಅದು ದೇವರ ಕರುಣೆ, ದೇವರ ಪ್ರೀತಿ, ಯೇಸುವಿನ ತ್ಯಾಗ ಆಗಿದೆ ಪ್ರಿಯರೇ. ಆದ್ದರಿಂದ ಯೇಸು ಸ್ವಾಮಿಯನ್ನು ನೋಡಿ ಪವಿತ್ರಾತ್ಮರ ಸಹಾಯವನ್ನು ಬೇಡುತ್ತಾ ನಾವೆಲ್ಲರೂ ಕೂಡ ಆರಾಧನೆ ಮಾಡೋಣ. ನಿಮ್ಮ ಪ್ರೀತಿಸಲು ಏ ಹೃದಯ ಸಾಲದು ಏಸಯ್ಯ, ಇನ್ನು ಹೆಚ್ಚಾಗಿ ಪ್ರೀತಿಸುವ ಆಸೆ ನನಗಯ್ಯ. ನಿಮ್ಮ ಪ್ರೀತಿಸಲು ಈ ಹೃದಯ ಸಾಲದು ಏಸಯ್ಯ, ಇನ್ನು ಹೆಚ್ಚಾಗಿ ಪ್ರೀತಿಸುವ ಆಸೆ ನನಗಯ್ಯ. ಸ್ತೋತ್ರ ಏಸಯ್ಯ, ಮಹಿಮೆ ಏಸಯ್ಯ, ಸ್ತೋತ್ರ ಏಸಯ್ಯ, ಮಹಿಮೆ ಏಸಯ್ಯ. ನಿಮ್ಮ ಪ್ರೀತಿಸಲು ಈ ಹೃದಯ ಸಾಲದು ಏಸಯ್ಯ, ಇನ್ನು ಹೆಚ್ಚಾಗಿ ಪ್ರೀತಿಸುವ ಆಸೆ ನನಗಯ್ಯ. ಹಡಿ ನಿಮ್ಮ ಪ್ರೀತಿಸಲು ಈ ಹೃದಯ ಸಾಲದು ಏಸಯ್ಯ, ಹೌದಪ್ಪ, ಇನ್ನು ಹೆಚ್ಚಾಗಿ ಪ್ರೀತಿಸುವ ಆಸೆ ನನಗಯ್ಯ. ಸ್ತೋತ್ರ ಏಸಯ್ಯ, ಮಹಿಮೆ ಏಸಯ್ಯ,
ಸ್ತೋತ್ರ యేసయ్య, ಮಹಿಮೆ యేసయ్య. ರೋಗಗಳನ್ನು ವಾಸಿ ಮಾಡಿ ಹೊಸ ಜೀವನ ನನಗೆ ತಂದೆ, ನನ್ನನ್ನು ನಾಶನದಿಂದ ತಪ್ಪಿಸಿದವರು ನೀವೇ. ರೋಗಗಳನ್ನು ವಾಸಿ ಮಾಡಿ ಹೊಸ ಜೀವನ ನನಗೆ ತಂದೆ, ನನ್ನನ್ನು ನಾಶನದಿಂದ ತಪ್ಪಿಸಿದವರು ನೀವೇ. ಸಮೃದ್ಧಿ ಜೀವನ ನನಗೆ ನೀಡಿರುವೆ, ಸಮೃದ್ಧಿ ಜೀವನ ನನಗೆ ನೀಡಿರುವೆ. ನಿಮ್ಮ ಪ್ರೀತಿಯನ್ನು ವರ್ಣಿಸಲು ಈ ಹೃದಯ ತವಕ ಪಡುತ್ತಿದೆ యేసయ్య. ನಿಮ್ಮ ಪ್ರೀತಿಯನ್ನು ವರ್ಣಿಸಲು ಈ ಹೃದಯ ತವಕ ಪಡುತ್ತಿದೆ యేసయ్య. ಸ್ತೋತ್ರ యేసయ్య, ಮಹಿಮೆ యేసయ్య. ಸ್ತೋತ್ರ యేసయ్య, ಮಹಿಮೆ యేసయ్య. ನಿಮ್ಮ ಪ್ರೀತಿಸಲು ಈ ಹೃದಯ ಸಾಲದು యేసయ్య. ಇನ್ನು ಹೆಚ್ಚಾಗಿ ಪ್ರೀತಿಸುವ ಆಸೆ ನನಗಯ್ಯ. ನಿಮ್ಮ ಪ್ರೀತಿಸಲು ಈ ಹೃದಯ ಸಾಲದು యేసయ్య. ಇನ್ನು ಹೆಚ್ಚಾಗಿ ಪ್ರೀತಿಸುವ ಆಸೆ ನನಗಯ್ಯ. ಹೌದು ಪ್ರಿಯರೇ, ಅವರ ಪ್ರೀತಿಯನ್ನು ವರ್ಣಿಸಲು ಸಾಧ್ಯವೇ ಇಲ್ಲ. ಅವರ ಪ್ರೀತಿ ನಮ್ಮೊಬ್ಬೊಬ್ಬರನ್ನು ಕೂಡ ಆಕರ್ಷಣೆ ಮಾಡಿಕೊಂಡಿದೆ. ನಮ್ಮೊಬ್ಬೊಬ್ಬರನ್ನು ಆ ಪ್ರೀತಿ, ದೇವರ ಪ್ರೀತಿ ಯೇಸುವಿನ ಬಳಿಗೆ ಕರೆತಂದಿದೆ. ಆದ್ದರಿಂದಲೇ ನಾವು ಹೊಸ ಜೀವನವನ್ನು ಪಡೆದುಕೊಂಡಿದ್ದೇವೆ. ಆ ಯೇಸು ಒಳ್ಳೆಯವರು. ಏಕೆ ಅಂತ ಹೇಳಿದ್ರೆ, ಯೇಸು ತನ್ನ ರಕ್ತದಿಂದ ನನ್ನನ್ನು ಶುದ್ಧ ಮಾಡಿ ಪರಿಶುದ್ಧ ಆತ್ಮರಿಂದ ನನ್ನನ್ನು ತುಂಬಿಸಿದ್ದಾರೆ. ನನ್ನ ಪಾಪಗಳು ಎಷ್ಟು ದೊಡ್ಡದು, ನಾನು ಎಷ್ಟು ದುಷ್ಟನು, ಎಷ್ಟು ಕೆಟ್ಟವನು ಅಂತೇಳಿ ಯೇಸು ನೋಡಲೇ ಇಲ್ಲ, ತಂದೆ ನೋಡಲೇ ಇಲ್ಲ. ನನ್ನ ಒಂದು ಪಶ್ಚಾತ್ತಾಪದ ಮನಸ್ಸನ್ನು ಮಾತ್ರ ಅವರು ನೋಡಿದ್ರು. ಯೆಶಾಯನ ಗ್ರಂಥದಲ್ಲಿ ಹೇಳಿದರು, ಪಶ್ಚಾತ್ತಾಪ ಪಡುವ ದೀನ ಮನದೊಂದಿಗೆ ನಾನು ಸದಾ ಇರುತ್ತೇನೆ. ನಾನು ಪಾಪಗಳನ್ನು ಹುಡುಕುವ ದೇವರಲ್ಲ, ನಾನು ಪಾಪಗಳನ್ನು ಲೆಕ್ಕಿಸುವ ದೇವರಲ್ಲ. ಪಶ್ಚಾತ್ತಾಪ ಪಡುವ ದೀನ ಮನದೊಂದಿಗೆ ನಾನು ಇರುವ ದೇವರು ಅಂತೇಳಿ ದೇವರು ಆ ದಿನ ಏನು ಹೇಳಿದ್ರು, ಯೇಸು ಕ್ರಿಸ್ತರ ಮುಖಾಂತರ ನಿನ್ನ ಜೀವಿತದಲ್ಲಿ ಆ ಕಾರ್ಯವನ್ನು ಇವತ್ತು ಮಾಡಿ ತೋರಿಸಿದ್ದಾರೆ. ಅವರ ಪ್ರೀತಿ, ಅವರ ಕರುಣೆಯಿಂದಲೇ ಇವತ್ತು ನಾವು ಜೀವಿಸ್ತಾ ಇದ್ದೇವೆ ಪ್ರಿಯರೇ. ಅದು ಒಂದು ಹೊಸ ಜೀವನ, ಒಂದು ಪರಿಶುದ್ಧವಾದ ಜೀವನ, ದೇವರ ಮಕ್ಕಳು ಎಂಬ ಒಂದು ಬಿರುದನ್ನು ಪಡೆದುಕೊಂಡಂಥ ಜೀವನ, ನಾವು ಸ್ವರ್ಗದ ಮಕ್ಕಳು ಎಂದು ಕರೆಯಲ್ಪಟ್ಟಂಥ ಜೀವನ. ಇದು ದೇವರ ಒಂದು ಕೃಪೆಯಿಂದ, ದೇವರ ಒಂದು ಕರುಣೆಯಿಂದ ನಮಗೆ ಸಿಕ್ಕಿದಂಥ ಜೀವನ. ಈ ಜೀವನಕ್ಕಾಗಿ ನಾವು ದೇವರಿಗೆ ಸ್ತೋತ್ರ ಮಾಡುತ್ತಾ ನಾವು ಆರಾಧಿಸೋಣ. ಯೇಸುವೇ, ನಿಮ್ಮ ರಕ್ತದಿಂದ ನನ್ನನ್ನು ಶುದ್ಧಿ ಮಾಡಿ ಪರಿಶುದ್ಧ ಆತ್ಮರಿಂದ ನನ್ನನ್ನು ತುಂಬಿಸಿರುವೆ. ಯೇಸುವೇ, ನಿಮ್ಮ ರಕ್ತದಿಂದ ನನ್ನನ್ನು ಶುದ್ಧಿ ಮಾಡಿ ಪರಿಶುದ್ಧ ಆತ್ಮರಿಂದ ನನ್ನನ್ನು ತುಂಬಿಸಿರುವೆ. ನನ್ನ ಪಾಪಗಳ ಕ್ಷಮಿಸಿರುವೆ, ನನ್ನ ಪಾಪಗಳ ಕ್ಷಮಿಸಿರುವೆ. ನಿಮ್ಮ ಪ್ರೀತಿಯನ್ನು ವರ್ಣಿಸಲು ಈ ಹೃದಯ ತವಕ ಪಡುತ್ತಿದೆ యేసయ్య. ನಿಮ್ಮ ಪ್ರೀತಿಯನ್ನು ವರ್ಣಿಸಲು ಈ ಹೃದಯ ತವಕ ಪಡುತ್ತಿದೆ యేసయ్య. ಸ್ತೋತ್ರ యేసయ్య,
ಮಹಿಮೆ యేసయ్య, ಸ್ತೋತ್ರ యేసయ్య, ಮಹಿಮೆ యేಸయ్ಯ. ನಿಮ್ಮ ಪ್ರೀತಿಸಲು ಈ ಹೃದಯ ಸಾಲದು యేಸయ్య, ಇನ್ನು ಹೆಚ್ಚಾಗಿ ಪ್ರೀತಿಸುವ ಆಸೆ ನನಗಯ್ಯ. ಹೇಳಿ, ನಿಮ್ಮ ಪ್ರೀತಿಸಲು ಈ ಹೃದಯ Yes, Lord. ಸಾಲದು యేసయ్ಯ, ಆಮೆನ್. ಇನ್ನು ಹೆಚ್ಚಾಗಿ ಪ್ರೀತಿಸುವ ಆಸೆ ನನಗಯ್ಯ. ಸ್ತೋತ್ರ యేసయ్య, ಮಹಿಮೆ యేసయ్య, ಸ್ತೋತ್ರ యేసయ్య, ಮಹಿಮೆ యేసయ్య, ಸ್ತೋತ್ರ యేసయ్య, ಮಹಿಮೆ యేసయ్య, ಸ್ತೋತ್ರ యేసయ్య, ಮಹಿಮೆ యేసయ్ಯ. ಹೌದಪ್ಪ, ಯೇಸು ಸ್ವಾಮಿ ಹೇಳಿದರು, ನಾನು ನಿಮಗೆ ಶಾಂತಿಯನ್ನು ಬಿಟ್ಟು ಹೋಗುತ್ತೇನೆ, ಈ ಲೋಕ ಕೊಡುವ ರೀತಿಯಲ್ಲಿ ನಾನು ಅದನ್ನು ನಿಮಗೆ ಕೊಡುವುದಿಲ್ಲ. ನಾನು ಕೊಡುವ ಶಾಂತಿಯಾದರೂ ಶಾಶ್ವತವಾಗಿ ನಿಮ್ಮಲ್ಲಿ ಇರುವಂತೆ ಕೊಡುತ್ತೇನೆ. ಈ ಲೋಕದಂತೆ ಎಂದೂ ನಾಶವಾಗಿ ಹೋಗುವಂಥದ್ದನ್ನು ನಾನು ಕೊಡೋದಿಲ್ಲ, ಅದು ಶಾಶ್ವತವಾಗಿ ನಿಮ್ಮೊಡನೆ ಇರುತ್ತದೆ. ನಿಮ್ಮನ್ನು ಎಲ್ಲ ಒಂದು ಕಷ್ಟ ದುಃಖಗಳಲ್ಲಿ ಶೋಧನೆಗಳಲ್ಲಿ ನಿಮ್ಮನ್ನು ಕಾಪಾಡುವಂಥ ಆ ಶಾಂತಿಯನ್ನು ಕೊಡ್ತೇನೆ. ಆ ಶಾಂತಿಯೇ ಯೇಸು ಕ್ರಿಸ್ತರ ಪ್ರೀತಿಯಾಗಿದೆ ಪ್ರಿಯರೇ. ಆ ಪ್ರೀತಿಯನ್ನು ಪಡೆದುಕೊಂಡಂಥ ನಾವೆಲ್ಲರೂ ಎಷ್ಟು ಭಾಗ್ಯವಂತರು. ಆ ಪ್ರೀತಿಯಿಂದಲೇ ನಾವು ಇಂದಿಗೂ ಕೂಡ ಜೀವಿಸ್ತಾ ಇದ್ದೇವೆ. ಆ ಪ್ರೀತಿಗೆ ಅಂತ್ಯವೇ ಇಲ್ಲ, ಆ ಪ್ರೀತಿಗೆ ಕೊನೆಯೇ ಇಲ್ಲ. ಆ ಪ್ರೀತಿಯನ್ನು ನಾವು ಮೆಷರ್ ಮಾಡೋದಕ್ಕೆ ಆಗೋದೇ ಇಲ್ಲ ಪ್ರಿಯರೇ. ಅಷ್ಟು ಉನ್ನತವಾದದ್ದು, ಪರಿಶುದ್ಧವಾದದ್ದು ಯೇಸುವಿನ ಪ್ರೀತಿ, ನಿಷ್ಕಪಟವಾದದ್ದು ಯೇಸುವಿನ ಪ್ರೀತಿ. ಆ ಪ್ರೀತಿಯಲ್ಲಿ ಮೋಸ ಇಲ್ಲ, ಆ ಪ್ರೀತಿಯಲ್ಲಿ ವಂಚನೆ ಇಲ್ಲ, ಆ ಪ್ರೀತಿಯಲ್ಲಿ ಹೊಟ್ಟೆ ಕೆಚ್ಚಿಲ್ಲ. ಆ ಪ್ರೀತಿಯಲ್ಲಿರುವುದು ಒಂದೇ, ಅದು ತ್ಯಾಗ, ತ್ಯಾಗ, ತ್ಯಾಗ ಮಾತ್ರ. ಆ ತ್ಯಾಗ ಶಿಲುಬೆಯ ಮೇಲೆ ನಾವು ನೋಡಿದ್ವಿ. ಅದೇ ಯೇಸು ಕ್ರಿಸ್ತರ ಪರಿಶುದ್ಧವಾದ ಬಲಿ. ಆ ತ್ಯಾಗವನ್ನು ನೋಡಿದ್ದೇವೆ. ಅದೇ ದೇವರ ಪ್ರೀತಿಯಾಗಿದೆ ಪ್ರಿಯರೇ. ಆ ಶಾಶ್ವತವಾದ ಪ್ರೇಮದಿಂದ ನನ್ನನ್ನು ದೇವರು ಪ್ರೀತಿಸಿದ್ದಾರೆ. ಶಾಶ್ವತವಾದ ಪ್ರೇಮದಿಂದ ದೇವರು ನಮ್ಮೊಬ್ಬೊಬ್ಬರನ್ನು ಪ್ರೀತಿಸಿದ್ದಾರೆ. ಅವರ ಮಮತೆಯಿಂದ ನಮ್ಮೊಬ್ಬೊಬ್ಬರನ್ನು ಸೆಳೆದುಕೊಂಡಿದ್ದಾರೆ. ನಮ್ಮೊಬ್ಬೊಬ್ಬರನ್ನು ಅವರು ಅಟ್ರಾಕ್ಟ್ ಮಾಡಿದ್ದಾರೆ. ಈ ಸಮಯದಲ್ಲಿ 31:3 ಯೆರೆಮೀಯ ಅದನ್ನೇ ನಾವು ಓದೋದು. ಅವರ ಶಾಶ್ವತವಾದ ಪ್ರೇಮದಿಂದ ನಮ್ಮನ್ನು ಅವರು ಪ್ರೀತಿಸಿ ನಮ್ಮೊಬ್ಬೊಬ್ಬರನ್ನು ಆಕರ್ಷಿಸಿಕೊಂಡಿದ್ದಾರೆ. ಇದರಿಂದ ನಾವು ಬೇರೆ ಯಾವುದು ನಮಗೆ ಬೇಕಾಗಿಲ್ಲ. ಆ ಪ್ರೀತಿ ಒಂದು ಸಾಕು, ಆ ಪ್ರೀತಿ ಒಂದು ಸಾಕು. ಕೇಳಿ ಈ ಸಮಯದಲ್ಲಿ, ಶಾಶ್ವತ ಪ್ರೇಮದಿಂದ ನನ್ನನ್ನು ಪ್ರೀತಿಸಿರುವೆ, ನನ್ನನ್ನು ಮಮತೆಯಿಂದ ಸೆಳೆದುಕೊಂಡ ಯೇಸುವೆ. ಶಾಶ್ವತ ಪ್ರೇಮದಿಂದ ನನ್ನನ್ನು ಪ್ರೀತಿಸಿರುವೆ, ನನ್ನನ್ನು ಮಮತೆಯಿಂದ ಸೆಳೆದುಕೊಂಡ ಯೇಸುವೆ. ನಿನ್ನಂತೆ ನನ್ನನ್ನು ಮಾರ್ಪಡಿಸು, ನಿನ್ನಂತೆ ನನ್ನನ್ನು ಮಾರ್ಪಡಿಸು. ನಿಮ್ಮ ಪ್ರೀತಿಯನ್ನು ವರ್ಣಿಸಲು ಈ ಹೃದಯ ತವಕ ಪಡುತ್ತಿದೆ యేಸయ్ಯ. ನಿಮ್ಮ ಪ್ರೀತಿಯನ್ನು ವರ್ಣಿಸಲು ಈ ಹೃದಯ ತವಕ ಪಡುತ್ತಿದೆ యేసయ్య. ಸ್ತೋತ್ರ యేసయ్య, ಮಹಿಮೆ యేసయ్య, ಸ್ತೋತ್ರ యేసయ్య, ಮಹಿಮೆ యేసయ్య. ನಿಮ್ಮ ಪ್ರೀತಿಸಲು ಈ ಹೃದಯ ಸಾಲದು యేసయ్య, ಇನ್ನು ಹೆಚ್ಚಾಗಿ ಪ್ರೀತಿಸುವ ಆಸೆ ನನಗಯ್ಯ. ನಿಮ್ಮ ಪ್ರೀತಿಸಲು ಈ ಹೃದಯ ಸಾಲದು యేసయ్య, ಇನ್ನು ಹೆಚ್ಚಾಗಿ ಪ್ರೀತಿಸುವ ಆಸೆ ನನಗಯ್ಯ. ಸ್ತೋತ್ರ యేసయ్య, ಮಹಿಮೆ యేసయ్య,
ಸ್ತೋತ್ರ యేసయ్య ಮಹಿಮೆ యేసయ్య 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 ಸ್ತೋತ್ರ యేసయ్ಯ ಮಹಿಮೆ యేసయ్ಯ ಸ್ತೋತ್ರ యేసయ్ಯ ಮಹಿಮೆ యేసయ్ಯ ಹಲ್ಲೆಲೂಯಾ 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 ಸ್ತೋತ್ರ ಯೇಸುವೆ ವಂದನೆ ಯೇಸುವೆ ಆರಾಧನೆ ಯೇಸುವೆ ಹೌದು ಸ್ವಾಮಿ ನೀವು ನಮ್ಮನ್ನು ಪ್ರೀತಿಸುತ್ತಿರುವುದು ಶಾಶ್ವತವಾದ ಪ್ರೇಮದಿಂದ ದೇವರೇ ನೀವು ಯೇಸು ಕ್ರೈಸ್ತರನ್ನು ರಕ್ತಧಾರೆ ಎರೆಯುವಂತೆ ನೀವು ಮಾಡಿದ್ದೀರಿ ಇದರ ಮುಖಾಂತರ ನೀವು ಸತ್ಯವಂತ ದೇವರು ಪ್ರೀತಿ ಸ್ವರೂಪರು ನೀತಿವಂತರು ಎಂಬುದಾಗಿ ನಿಮ್ಮನ್ನು ನೀವು ಈ ಲೋಕಕ್ಕೆ ಪ್ರಕಟಪಡಿಸಿಕೊಟ್ಟಿದ್ದೀರಿ ಕರ್ತರೆ ನಿಮಗೆ ಸ್ತೋತ್ರ 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 ಸ್ತೋತ್ರಪ್ಪ ನೀವು ನಮ್ಮ ಜೀವಿತಗಳಲ್ಲಿ ಮಾಡಿರುವ ಎಲ್ಲ ರೀತಿಯಾದಂಥ ಅದ್ಭುತ ಕಾರ್ಯಗಳಿಗಾಗಿ ಸ್ತೋತ್ರಪ್ಪ ನಮ್ಮ ಆತ್ಮಗಳನ್ನು ಪಾಪದಿಂದ ಪಾಪದಿಂದ ಬಂದಂಥ ರೋಗಗಳಿಂದ ಮತ್ತು ಮರಣದ ಒಂದು ಹಾದಿಯಿಂದ ನಮ್ಮನ್ನು ನೀವು ಕಾಪಾಡಿದ್ದಕ್ಕಾಗಿ ಸ್ತೋತ್ರಪ್ಪ ನಿಮ್ಮ ಕರುಣೆಗಾಗಿ ಸ್ತೋತ್ರ ನಿಮ್ಮ ಪ್ರೀತಿಗಾಗಿ ಸ್ತೋತ್ರ ಸ್ತೋತ್ರ ಹಲ್ಲೆಲೂಯಾ 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 ಥ್ಯಾಂಕ್ ಯು ಲಾರ್ಡ್ ಹಲ್ಲೆಲೂಯಾ ಹಲ್ಲೆಲೂಯಾ ಸ್ವಾಮಿ ಇಲ್ಲಿರುವ ಒಬ್ಬೊಬ್ಬರು ಕರ್ತರೆ ನಿಮ್ಮ ವಾಕ್ಯಗಳನ್ನು ಕೇಳಿ ವಿಶ್ವಾಸವಿಟ್ಟು ಪರಿವರ್ತನೆ ಹೊಂದಿದವರು ನಿಮ್ಮ ಶುಭ ಸಂದೇಶದಲ್ಲಿ ವಿಶ್ವಾಸವಿಟ್ಟವರು ಅಮರ ಜೀವ ನಿಮ್ಮಿಂದ ಮಾತ್ರ ಎಂಬ ಸತ್ಯದ ಸಂದೇಶಕ್ಕೆ ಕಿವಿಗೊಟ್ಟು ಒಬ್ಬೊಬ್ಬರು ಕೂಡ ನಿಮ್ಮ ಬಳಿ ಬಂದಿದ್ದಾರೆ ಸ್ವಾಮಿ ಇವರನ್ನು ಈ ದಿನ ನೀವು ಇನ್ನೂ ಹೆಚ್ಚಾಗಿ ನಡೆಸುವುದಕ್ಕಾಗಿ ಸ್ತೋತ್ರ ಪವಿತ್ರಾತ್ಮರಿಂದ ನೀವು ಇನ್ನೂ ಹೆಚ್ಚಾಗಿ ಇವರನ್ನು ಬಲಪಡಿಸುವುದಕ್ಕಾಗಿ ಸ್ತೋತ್ರಪ್ಪ ಇವರನ್ನು ಮಾತ್ರವಲ್ಲ ಇವರ ಇಡೀ ಕುಟುಂಬವನ್ನು ನೀವು ರಕ್ಷಣಾ ಮಾರ್ಗದಲ್ಲಿ ನಡೆಸುವುದಕ್ಕಾಗಿ ಸ್ತೋತ್ರ ಈ ಸ್ಥಳದಲ್ಲಿ ನಿಮ್ಮ ಅದ್ಭುತ ಕಾರ್ಯಗಳನ್ನು ನೀವು ಮಾಡುತ್ತಿರುವುದಕ್ಕಾಗಿ ಸ್ತೋತ್ರ ಇವರ ಮುಖಾಂತರ ಅನೇಕ ಆತ್ಮಗಳನ್ನು ನೀವು ಪರಲೋಕಕ್ಕೆ ಆದಾಯ ಮಾಡುವುದಕ್ಕಾಗಿ ಸ್ತೋತ್ರಪ್ಪ ಎಲ್ಲ ಸೈತಾನನ ಬಂಧನಗಳನ್ನು ಕಟ್ಟುಗಳನ್ನು ಯೇಸುವೆ ನಿಮ್ಮ ನಾಮದಲ್ಲಿ ನೀವು ಮುರಿದು ಹಾಕಿದಕ್ಕಾಗಿ ಸ್ತೋತ್ರ ಅವನ ರಾಜ್ಯವನ್ನು ನೀವು ಸೋಲಿಸಿದಕ್ಕಾಗಿ ಸ್ತೋತ್ರಪ್ಪ ಈ ದಿನ ಇವರ ಮುಖಾಂತರ ನೀವು ಇಲ್ಲಿ ಎಲ್ಲ ಸೈತಾನನ ಕಾರ್ಯಗಳನ್ನು ಅವನ ರಾಜ್ಯಗಳನ್ನು ನೀವು ವಿನಾಶ ಮಾಡಿದಕ್ಕಾಗಿ ಸ್ತೋತ್ರಪ್ಪ ಸ್ತೋತ್ರ ಸ್ತೋತ್ರ